ಕುರ್ಚಿ ಕಿತ್ತಾಟಕ್ಕೆ ಇವತ್ತು ಕ್ಲೈಮ್ಯಾಕ್ಸ್. ಇವತ್ತು ಅಂತಿಮವಾಗಿ ತೀರ್ಮಾನ ಹೊರಬೀಳುತ್ತಾ? ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಅವರ ನಡುವೆ ಮಾತುಕತೆ ನಡೆಯುತ್ತಾ? ಈ ಮಾತುಕತೆಯಲ್ಲಿ ಸದ್ಯ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತೀರ್ಮಾನ ಹೊರಬೀಳುತ್ತೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಇದೆ. ಆದರೆ ನಾಯಕರು ಮಾತ್ರ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಅಂತ ಅನಿಸುತ್ತೆ. ನಿನ್ನೆ ಒಂದೇ ವೇದಿಕೆಯಲ್ಲಿ ಇಬ್ಬರೂ ನಾಯಕರು ಕುಳಿತುಕೊಂಡಿದ್ದರು. ಈ ಮಧ್ಯೆ ಹಲವಾರು ಬೆಳವಣಿಗೆಗಳು ನಡೀತಾ ಇದೆ. ಹೈಕಮಾಂಡ್ ಕೂಡ ಈ ವಿಷಯವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ. ಯಾಕೆ ಅಂತಂದರೆ ಈ ವಿಚಾರದಲ್ಲಿ ಸ್ವಲ್ಪ ಗಾಂಭೀರ್ಯತೆಯಿಂದ ವರ್ತನೆ ಮಾಡಿ ಅಂತ ಹೈಕಮಾಂಡ್ಗೆ ಸಾಲು ಸಾಲು ನಾಯಕರು ಹೋಗಿ ಅಲ್ಲಿ ಚರ್ಚೆ ನಡೆಸ್ತಾ ಇದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಲೇಟೆಸ್ಟ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಮಾತ್ರ ಆ ಕಾವು ಸ್ವಲ್ಪ ಕಡಿಮೆ ಆದಂತೆ ಕಾಣ್ತಾ ಇಲ್ಲ. ಬದಲಾಗಿ ಇವತ್ತು ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಬಹಳಷ್ಟು ಗೂಢಾರ್ಥಗಳು ಇವೆ. ಮಾತು ಮತ್ತು ಕೊಡುವಂತಹ ಹೇಳಿಕೆಗಳಿಂದ ಇಡೀ ರಾಜಕೀಯವನ್ನು ನಾವು ಅಳೆಯೋದಕ್ಕಾಗೋದಿಲ್ಲ. ಆದರೂ ತುಂಬ ಯೋಚನೆ ಮಾಡಿ ಪ್ರಜ್ಞಾಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಅವರು ಕಮೆಂಟ್ ಪಾಸ್ ಮಾಡ್ತಾರೆ. ಆ ಕಮೆಂಟ್ಗಳಲ್ಲಿ ಬಹಳಷ್ಟು ಗೂಢಾರ್ಥಗಳು ಇರ್ತವೆ. ಹಾಗಾದ್ರೆ ರಾಮನಗರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು? ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇದು 5-6 ಜನರ ಗುಟ್ಟಿನ ವ್ಯಾಪಾರ. ಇದು 5-6 ಜನರ ಗುಟ್ಟಿನ ವ್ಯಾಪಾರ ಅಂತ. ಹಾಗಾದ್ರೆ ಯಾವ ಗುಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಈ ಕುರ್ಚಿ ಅಥವಾ ಮುಖ್ಯಮಂತ್ರಿ ಗಾದಿ ಅಥವಾ ನಾಯಕತ್ವ ಬದಲಾವಣೆ 5-6 ಜನರ ಮಧ್ಯದ ಗುಟ್ಟಿನ ವ್ಯಾಪಾರ. ಹಾಗಾದ್ರೆ ಇದರ ಅರ್ಥ ಏನು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಲ್ಲಿ ಜೋರಾಗ್ತಾ ಇದೆ ನಾಯಕತ್ವ ಜಟಾಪಟಿ. ಸಿಎಂ ಕುರ್ಚಿ ವಿಚಾರ ಗುಟ್ಟಿನ ವಿಚಾರ ಆಯ್ತಾ? ನಾಯಕತ್ವ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕುರ್ಚಿ ವಿಚಾರ ಬಹಿರಂಗ ಪಡಿಸಲ್ಲ ಅಂತ ಹೇಳಿದ್ದಾರೆ. ಇದು 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ. ಅದನ್ನ ಬಹಿರಂಗವಾಗಿ ಮಾತಾಡಕ್ಕಾಗೋದಿಲ್ಲ. ನಮ್ಮ ಆತ್ಮಸಾಕ್ಷಿಗೆ ನಾವು ಕೆಲಸ ಮಾಡಬೇಕು. ಪಕ್ಷಕ್ಕೆ ಮುಜುಗರ ತರಲು ನಾನು ಇಷ್ಟ ಪಡೋದಿಲ್ಲ ಮತ್ತು ಪಕ್ಷವನ್ನ ವೀಕ್ ಮಾಡಕ್ಕೂ ನಾನು ಇಷ್ಟ ಇಲ್ಲ ಅಂತ. ಹಾಗಾದ್ರೆ ರಾಮನಗರದಲ್ಲಿ ಏನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನ ಬನ್ನಿ ನೋಡೋಣ. ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬಜೆಟು ಮಾಡಿಸ್ತೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ, ನಾನೇನು ಕೇಳಿಲ್ಲ. ನನಗೆ ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ಇದು ನಮ್ಮ 5-6 ಜನದ ಗುಟ್ಟಿನ ವ್ಯಾಪಾರ. ನಾನು ಇದನ್ನ ಬಹಿರಂಗ ನಾನು ಮಾತಾಡೋದು. ನಾನು ನಂಬಿರೋದು ನಮ್ಮ ಆತ್ಮಸಾಕ್ಷಿ. ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಬೇಕು. ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷನ ವೀಕ್ ಮಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಪಕ್ಷ ಇದ್ರೆ ನಾವು, ಕಾರ್ಯಕರ್ತಿದ್ರೆ ನಾವು. ಸೊ ನಮ್ಮ ನಾಯಕರುಗಳು, ನಮ್ಮ CM ಹೇಳಿದ್ದಾರೆ, ಅವರು ಹಿರಿಯರು, ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ. ಅವ್ರಿಗೂ ನಾವು 7 ವರ್ಷ ಈಗಾಗಲೇ ಮುಗಿಸಿದ್ದಾರೆ.
ಇನ್ನು ನೆಕ್ಸ್ಟ್ ಬಜೆಟು ಮಂಡಿಸ್ತೀನಿ ಅಂತ ಹೇಳ್ತಾರೆ. ಬಹಳ ಸಂತೋಷ. ಅಪೋಸಿಷನ್ ಲೀಡರ್ ಆಗಿದ್ದಾರೆ, ಅವರು ದುಡಿದಿದ್ದಾರೆ, ಅವರು ಪಕ್ಷ ಕಟ್ಟಿದ್ದಾರೆ. ಸೊ ನಾವೆಲ್ಲ ಸೇರಿ ಮುಂದಕ್ಕೆ 28 ಗುರಿ ನೋಡಿ 29 ಗುರಿ ನಾವು ನೋಡ್ಬೇಕು. ಫೈನಲ್ ಆಗುತ್ತೆ ಅದು ನನಗೆ ಗೊತ್ತಿಲ್ಲಪ್ಪ. ಸೊ 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಹೇಳೋದ್ರ ಮೂಲಕ ಯಾವ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಡೆಫಿನೆಟ್ಲಿ ಬರುತ್ತೆ. ಡಿ ಕೆ ಶಿವಕುಮಾರ್ ಅವರು ನನ್ನ ಹೇಳಿಕೆಯನ್ನು ತಾವು ಯಾಕೆ ಆ ರೀತಿ ವಿಶ್ಲೇಷಣೆ ಮಾಡ್ತೀರಾ, ಈ ರೀತಿ ವಿಶ್ಲೇಷಣೆ ಮಾಡ್ತೀರಾ, ಅದನ್ನ ಯಾಕೆ ಹಿಂಗೆ ಹೇಳ್ತೀರಾ ಹಂಗೆ ಹೇಳ್ತೀರಾ ಅಂತ ಹೇಳಬಹುದು. ಆದರೆ 5-6 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂದರೆ ಅರ್ಥ ಏನು? ವ್ಯಾಪಾರ ನಡೆದಿದೆಯಾ, ಮಾತುಕತೆ ನಡೆದಿದೆಯಾ ಅಂತ 5-6 ಜನರ ನಡುವೆ ಮಾತುಕತೆ ನಡೆದಿದೆ ಅಂದಂಗಾಯ್ತು. ಹಾಗಾದರೆ 5-6 ಜನರ ನಡುವೆ ಒಂದು ಮಾತುಕತೆ ನಡೆದಿದೆ ಅಂದಂಗಾಯ್ತು. ನೋಡಿ, ಸಾಮಾನ್ಯವಾಗಿ ಒಂದು ಮುಖ್ಯಮಂತ್ರಿಯನ್ನ ನೇಮಕ ಮಾಡೋದಕ್ಕಿಂತ ಮುಂಚೆ ಶಾಸಕರುಗಳ ಆಯ್ಕೆಯಾದಂಥ ಶಾಸಕರುಗಳ ಅಭಿಪ್ರಾಯ ತುಂಬ ಮುಖ್ಯ. ಯಾರು ಇವರೇ ನಮ್ಮ ನಾಯಕ ಅಥವಾ ಇವರೇ ಮುಖ್ಯಮಂತ್ರಿ ಆಗಬೇಕು ಅಥವಾ ಇವರೇ ನಮ್ಮ ಶಾಸಕಾಂಗ ಪಕ್ಷದ ನಾಯಕ ಅಂತ ಶಾಸಕರುಗಳು ಬಹುಮತದಿಂದ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಆ ಮೂಲಕ ಮುಖ್ಯಮಂತ್ರಿಗಳನ್ನು ನೇಮಕ ಮಾಡಲಾಗುತ್ತೆ. ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳೋದು ಇದು 4-5 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ. ಸೊ ಗುಟ್ಟಾಗಿ 4-5 ಜನರ ನಡುವೆ ಮಾತುಕತೆ ನಡೆದಿದೆ ಅಂದಂಗೆ ಆಯಿತು. ಮತ್ತಿನ್ನೇನು ಅರ್ಥ ಡಿ ಕೆ ಶಿವಕುಮಾರ್ ಅವ್ರ ಮಾತಿನ ಅರ್ಥ? ನಾವೇನಾದರೂ ಬಹಳ ವಿಶ್ಲೇಷಣೆ ಮಾಡಿದ್ದರೆ ಅದು ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಈ ಒಂದು ಮಾತಿನ ಅರ್ಥ ಏನು ಅನ್ನೋದನ್ನು ಅವ್ರು ಹೇಳಬೇಕು. ಯಾಕೆಂದರೆ 4-5 ಜನರ ನಡುವಿನ ಗುಟ್ಟಿನ ವ್ಯಾಪಾರ ಅಂತ ಅಂದರೆ 4-5 ಜನ ಯಾರು? ನಾವು ಅಂದುಕೊಂಡ ಹಾಗೆ ಅದು ಸೋನಿಯಾ ಗಾಂಧಿ ಹಾಸ್ಪಿಟಲಲ್ಲಿದ್ದರು ಬಿಡಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಆ್ಯಂಡ್ ರಣದೀಪ್ ಸುರ್ಜೇವಾಲಾ, ಈ 5 ಜನ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, ಇವರ ನಡುವೆ ನಡೆದಿರುವಂಥ ಮಾತುಕತೆನ ಇದು. 5 ಜನರ ನಡುವೆ ಅಂತಂದರೆ ಯಾರ್ಯಾರು 5 ಜನ? ಅದರ್ವೈಸ್ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಡಿ ಕೆ ಶಿವಕುಮಾರ್ ಆ್ಯಂಡ್ ಸಿದ್ದರಾಮಯ್ಯನವರು, ಈ 5 ಜನ. ಸೊ ಈ 5 ಜನರ ನಡುವೆ ನಡೆದಿರುವಂತಹ ಗುಟ್ಟಾದ ಮಾತುಕತೆ ಇದು. ಈ 5 ಜನರ ನಡುವೆ ನಡೆದಂತಹ ವ್ಯಾಪಾರ ಇದು. ಇದನ್ನು ನಾನು ಬಹಿರಂಗವಾಗಿ ಹೇಳಿ ಪಕ್ಷಕ್ಕೆ ಮುಜುಗರ ತಂದು ಮತ್ತು ನಾನು ಆ ಥರದ ವ್ಯಕ್ತಿ ಅಲ್ಲ. ಇಲ್ಲಿ ಪ್ರಯತ್ನ ಪಟ್ಟರೆ ಫಲ ಇದೆ, ಶ್ರಮ ನಿಮ್ಮದು, ಶ್ರಮ ವಹಿಸಿದವರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೋಡಿ, ನನ್ನ ಜೊತೆ ಎಷ್ಟೊಂದು ಜನ ಇದ್ದಾರೆ, ಇವರೆಲ್ಲರೂ ಈಗಲೂ ಕೂಡ ಅವ್ರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ. ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ, ಬಾವುಟ ಕಟ್ಟಿದ್ದಾರೆ, ಕೇಸ್ಗಳನ್ನ ಹಾಕಿಸ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಬಟ್ ಅವರ ಶ್ರಮಕ್ಕೆ ಪ್ರತಿಫಲ ಇದೆ. ಹಾಗೆ ನನ್ನ ಶ್ರಮಕ್ಕೂ ಪ್ರತಿಫಲ ಇದೆ. ಇನ್ನೇನು ಎಲ್ಲಿಗೆಲ್ಲ ಹೋಗಿದ್ದಾರೆ ನಾಯಕರುಗಳು, ಅವರೆಲ್ಲರೂ ಮಂತ್ರಿ ಸ್ಥಾನಕ್ಕೋಸ್ಕರ ಹೋಗಿದ್ದಾರೆ ಹೊರತು ನನ್ನನ್ನು ಹೇಳಿ ಕೇಳಿ ಹೋಗಿಲ್ಲ ಮತ್ತು ನಾನು ಅವ್ರ ಜೊತೆ ಟಚ್ಚಲ್ಲೂ ಇಲ್ಲ, ನಾನು ಹೋಗಿ ಅಂತಲೂ ಹೇಳಿಲ್ಲ. ಆದರೆ CM ಬದಲಾವಣೆ ಅಥವಾ CM ಆಗುವ ವಿಚಾರ ಮಾತ್ರ ಇದು ಗುಟ್ಟಿನ ವಿಚಾರ. ಇದು 5-6 ಜನರ ನಡುವೆ ನಡೆದಿರುವಂತಹ ಗುಟ್ಟಿನ ವ್ಯಾಪಾರ. ಅದನ್ನು ನಾನು ಮಾಡ್ಕೊಳ್ತೀನಿ ಅಂತ ಹೇಳೋದ್ರ ಮೂಲಕ ಆವತ್ತು ನಿಜಕ್ಕೂ ಕೂಡ 5-6 ಜನರ ನಡುವೆ ಗುಟ್ಟಿನ ಮಾತುಕತೆ ನಡೆದಿತ್ತು ಅನ್ನೋದನ್ನು ಇವತ್ತು ಕನ್ಫರ್ಮ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದರ್ವೈಸ್ ಅದಕ್ಕೆ ಬೇರೆ ಅರ್ಥ ಇದ್ದರೆ ನೆಕ್ಸ್ಟ್ ಯಾವಾಗಾದರೂ ಡಿ ಕೆ ಶಿವಕುಮಾರ್ ಅವರು ಅದನ್ನು ಸರಿಪಡಿಸಿದರೆ ಸರಿ.